ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನು ಜಾರಿ ಮಾಡಿರುವಂತಹದ್ದು. ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ಎಸ್ಐಟಿ ವಹಿಸಿದ ಬೆನ್ನಲ್ಲೇ ಆರೋಪಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಹೊರಡಿಸಿರುವಂತದ್ದು. ರೇವಣ್ಣ ನಿವಾಸಕ್ಕೆ ಎಸ್ಐಟಿಯವರು ನೋಟಿಸ್ ಅನ್ನ ಕೂಡ ಅಂಟಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ತನಿಖೆ ನಡೀತಾ ಇರುವಂತದ್ದು. ಹಾಗೇನೆ ಎಸ್ಐಟಿ ತಂಡ ಇದೀಗ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಪ್ರಮುಖವಾಗಿ ಇಲ್ಲಿ ರೇವಣ್ಣ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಹೊರಡಲಾಗಿದೆ. ಎಸ್ಐಟಿ ವಹಿಸಿದ ಬೆನ್ನಲ್ಲೇ ಆರೋಪಿಗಳಿಗೆ ನೋಟಿಸ್ ಅನ್ನ ಕಳುಹಿಸಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ರೇವಣ್ಣ ನಿವಾಸಕ್ಕೆ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಒಟ್ಟಾರೆ ಲೈಂಗಿಕ ದೌರ್ಜನ್ಯದ ಆರೋಪಕ್ಕೆ ಸಿಲುಕಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನಿನ ಕುಣಿಕೆ ದಿನದಿಂದ ದಿನಕ್ಕೆ ಬಿಗಿಯಾಗ್ತಾ ಇದೆ. ಪ್ರಕರಣದ ತನಿಖೆಯನ್ನ ಈಗ ಚುರುಕುಗೊಳಿಸಿರುವಂತದ್ದು. ವಿಶೇಷ ತನಿಖಾ ತಂಡ ಆರೋಪಿಗಳಾದ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಹೊಳೆನರಸೀಪುರದಲ್ಲಿರುವ ಆರೋಪಿಗಳ ನಿವಾಸಕ್ಕೆ ನೋಟಿಸ್ ಅನ್ನ ಕೂಡ ಈಗ ಕಳುಹಿಸಲಾಗಿದೆ. ತನಿಖಾಧಿಕಾರಿ ಕಳುಹಿಸಿರುವಂತಹ 3 ನೋಟಿಸ್ಗೆ ಆರೋಪಿಗಳು ಉತ್ತರಿಸದೇ ಇದ್ದರೆ, ವಿಚಾರಣೆಗೆ ಎಲ್ಲಾದರೂ ಗೈರಾದರೆ ಎಸ್ಐಟಿ ಇಬ್ಬರನ್ನು ಕೂಡ ಬಂಧಿಸುವ ಸಾಧ್ಯತೆ ಇದೆ. ಕೇಸ್ ದಾಖಲಾಗುವ ಮುನ್ನವೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ರೇವಣ್ಣ ಅವರನ್ನ ವಾಪಸ್ ಕರೆತರಲು ಎಸ್ಐಟಿ ಮುಂದಾಗಲಿದೆ. ಹೊಳೆನರಸೀಪುರದ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಹೊತ್ತು ಇದೀಗ ಹೊರದೇಶಕ್ಕೆ ಪರಾರಿಯಾಗಿದ್ದಾರೆ. ಎಸ್ಐಟಿ ತಂಡ ಹಲವಾರು ವಿಧಾನಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ. ಹಾಗೇನೆ ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣ ನಿವಾಸಕ್ಕೆ ನೋಟಿಸ್ ಅನ್ನ ಕೂಡ ಅಂಟಿಸಲಾಗಿದೆ. ಪ್ರಕರಣದ ತನಿಖೆ ಹಲವಾರು ರೀತಿಯಲ್ಲಿ ಚುರುಕುಗೊಂಡಿರುವಂತದ್ದು. ಅದರಲ್ಲಿ ವಿಶೇಷ ತನಿಖಾ ತಂಡವನ್ನ ಕೂಡ ರಚಿಸಲಾಗಿದೆ. 3 ತಂಡಗಳು, ಪ್ರಮುಖವಾಗಿ ಇಲ್ಲಿ 3 ತಂಡಗಳು ವಿಧ ವಿಧವಾಗಿ ತನಿಖೆಯ ಹಂತವನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಸಾಗ್ತಾ ಇದೆ. ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಪ್ರಾಥಮಿಕ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ.
ಹೊಳೆನರಸೀಪುರದಲ್ಲಿ ಇರುವಂತಹ ಆರೋಪಿಗಳ ನಿವಾಸಕ್ಕೆ ನೋಟಿಸ್ ಅನ್ನ ಕಳುಹಿಸಿಕೊಡಲಾಗಿದೆ. ತನಿಖಾಧಿಕಾರಿ ಮೊದಲಿಗೆ 3 ನೋಟಿಸ್ಗಳನ್ನ ಕಳುಹಿಸುತ್ತಾರೆ. ಒಂದು ವೇಳೆ ಅದಕ್ಕೆ ಉತ್ತರಿಸದೇ ಇದ್ದರೆ, ಒಂದು ವೇಳೆ ತನಿಖೆಗೆ ಗೈರಾದರೆ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಎದ್ದು ಕಾಣ್ತಾ ಇದೆ. ಎಚ್.ಡಿ. ರೇವಣ್ಣ A1 ಆರೋಪಿ, ಹಾಗೇನೆ ಪ್ರಜ್ವಲ್ A2 ಆರೋಪಿ ಅವರಿಗೆ ನೋಟಿಸ್ ಅನ್ನ SIT ತಂಡದವರು ಜಾರಿ ಮಾಡಿರುವಂತಹದ್ದು. ವಿಚಾರಣೆಗೆ ಬರಲು SIT ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹಾಗೆ DCM ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆದಿದೆ. ತನಿಖೆಗೆ 18 ಅಧಿಕಾರಿಗಳ ತಂಡವನ್ನ ಕೂಡ ರಚಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೊಳೆನರಸೀಪುರಕ್ಕೆ SIT ತಂಡ ಭೇಟಿಯನ್ನ ಕೊಡಲಿದೆ. ಸಂತ್ರಸ್ತ ಮಹಿಳೆ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ಕೂಡ ಮಾಡಲಿದೆ. ರೇವಣ್ಣ ಮನೆಯಲ್ಲಿ ಮಹಜರು ನಡೆಸಲಿರುವ SIT ತಂಡ ಮನೆ ಕೆಲಸ ಮಾಡುವಾಗ ಲೈಂಗಿಕ ಕಿರುಕುಳ ದೂರನ್ನ ದಾಖಲಿಸಿರುವಂತದ್ದು. ನಿನ್ನೆ ಮಹಿಳೆ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ SIT ತಂಡ. ಇಂದು ಖುದ್ದು ಮಹಿಳೆ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೊಳೆನರಸೀಪುರಕ್ಕೆ SIT ತಂಡ ಭೇಟಿಯನ್ನ ಕೊಡಲಿದೆ. ತನ್ನ ಒಂದು ಟೀಮ್ ಜೊತೆಗೆ SIT ತಂಡ ಭೇಟಿಯನ್ನ ಕೊಡಲಿದೆ. ಸಂತ್ರಸ್ತ ಮಹಿಳೆಯ ಸಮ್ಮುಖದಲ್ಲಿಯೇ ಆ ಒಂದು ಸ್ಥಳವನ್ನ ಮಹಜರು ಮಾಡಲಾಗುತ್ತೆ. ರೇವಣ್ಣ ಮನೆಯಲ್ಲಿ SIT ತಂಡ ಸ್ಥಳವನ್ನ ಮಹಜರು ಮಾಡಲಿದ್ದಾರೆ. ಮನೆ ಕೆಲಸ ಮಾಡೋ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳವನ್ನ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ದೂರನ್ನ ಕೊಡಲಾಗಿದೆ. ನಿನ್ನೆ ಮಹಿಳೆಯ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ SIT ತಂಡದವರು. ಇಂದು ಖುದ್ದು ಮಹಿಳೆ ಸಮ್ಮುಖದಲ್ಲಿ ಆ ಒಂದು ಸ್ಥಳವನ್ನ ಮಹಜರು ಮಾಡಲಾಗುತ್ತೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಲೈಂಗಿಕ ದೌರ್ಜನ್ಯದ ಆರೋಪಕ್ಕೆ ಸಿಲುಕಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೀಗ ಕಾನೂನು ಕುಣಿಕೆ ದಿನದಿಂದ ದಿನಕ್ಕೆ ಬಿಗಿಯಾಗುವ ಸಾಧ್ಯತೆ ಇದೆ. ಹಾಗೆಯೇ ಇಂದು ಹೊಳೆನರಸೀಪುರಕ್ಕೆ ವಿಶೇಷ ತನಿಖಾ ತಂಡ ಒಂದು ಭೇಟಿಯನ್ನ ಕೂಡ ಕೊಡಲಿದೆ. ಅದರಲ್ಲಿ ಅಧಿಕಾರಿಗಳು ಕೂಡ ಇರ್ತಾರೆ. ಈ ಒಂದು SIT ತಂಡ ಸಂತ್ರಸ್ತ ಮಹಿಳೆಯನ್ನ ಸಂಪರ್ಕಿಸಿ ಸ್ಥಳ ಮಹಜರನ್ನ ಕೂಡ ಮಾಡ್ತಾರೆ. ರೇವಣ್ಣ ಮನೆಯಲ್ಲಿ ಸ್ಥಳವನ್ನ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಹಾಗೆ ಮನೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳವನ್ನ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನಿನ್ನೆ ಮಹಿಳೆಯ ಹೇಳಿಕೆಯನ್ನ
ಪಡೆದುಕೊಂಡಿದ್ದಾರೆ SIT ತಂಡದವರು. ಹಾಗೆಯೇ ಇಂದು ಖುದ್ದು ಆ ಮಹಿಳೆಯನ್ನ ಕರೆದುಕೊಂಡು ಹೋಗಿ ಆ ಒಂದು ಸ್ಥಳವನ್ನ ಮಹಜರು ನಡೆಸಲಾಗುತ್ತೆ. ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆಯಿತು, ಯಾವ ಸಮಯದಲ್ಲಿ, ಎಷ್ಟು ದಿನಗಳಿಂದ ಈ ರೀತಿಯ ಒಂದು ದೌರ್ಜನ್ಯ ನಡೀತಾ ಇದೆ, ಮಹಿಳೆಯ ಹೇಳಿಕೆಯ ಆಧಾರದ ಮೇಲೆ ದೂರನ್ನ ಕೂಡ ದಾಖಲಿಸಲಾಗಿದೆ. HD ರೇವಣ್ಣ ಹಾಗೆ ಪ್ರಜ್ವಲ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆಗೆ ಬರಲು SIT ಸೂಚನೆಯನ್ನ ಕೂಡ ಕೊಟ್ಟಿದೆ. ಬೆಳಿಗ್ಗೆ 10 ಗಂಟೆಗೆ SIT ವಿಶೇಷ ತನಿಖಾ ತಂಡ ಒಂದು ಆಫೀಸಿಗೆ ಬರೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇಂದು ಹೊಳೆನರಸೀಪುರಕ್ಕೆ SIT ತಂಡ ಒಂದು ಭೇಟಿಯನ್ನ ಕೊಡಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ವಿವೇಕ್. ವಿವೇಕ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ ರಾಷ್ಟ್ರದಾದ್ಯಂತ. ಹಾಗೆಯೇ ಇಂದು ಪ್ರಮುಖವಾಗಿ ಹೊಳೆನರಸೀಪುರಕ್ಕೆ SIT ತಂಡ ಭೇಟಿಯನ್ನ ಕೊಡಲಿದೆ. ಏನಿದೆ ಒಂದು ಅಪ್ಡೇಟ್ಸ್? ಎಸ್ ಪಲ್ಲವಿ, ನಮಗೆ ಈಗಾಗಲೇ ಗೊತ್ತಿರೋದೇನೆಂದರೆ ಎಲೆಕ್ಷನ್ ಮುಗಿದ ಒಂದು 2-3 ದಿನಗಳ ಹಿಂದೆ ಕೂಡ ಎಲ್ಲ ಕಡೆನೂ ಪ್ರಜ್ವಲ್ ರೇವಣ್ಣ ಅವರದೇ ಒಂದು ಸುದ್ದಿಯಾಗಿದೆ. SIT ತನಿಖಾ ತಂಡವನ್ನು ಕೂಡ ರಚಿಸಿದ್ದಾರೆ. ಇವತ್ತು SIT ತನಿಖಾ ತಂಡ ಹೋಗಿ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರಿಗೆ ನೋಟಿಸನ್ನು ಕೂಡ ನೀಡಿದ್ದಾರೆ. ಮನೆ ಮುಂದೆ ನೋಟಿಸನ್ನು ಕೂಡ ಸ್ಟಿಕ್ ಮಾಡಿದ್ದಾರೆ. ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಮತ್ತು 18 ಜನದ ಒಂದು CID ತಂಡ ಏನಿದೆ ಅದಕ್ಕೆ ರಚಿಸಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಅವರ ಸರ್ಕಾರ, ಅವರು ರಚಿಸಿದ್ದಾರೆ SIT ಟೀಮ್ನ ಕೂಡ. ಅವ್ರಿಗೆ ಇವತ್ತು ಒಂದು ನೋಟಿಸನ್ನು ನೀಡಿದ್ದಾರೆ ಮತ್ತು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಹೇಳಿದ್ದಾರೆ. ಈ ಹಿಂದೆ ಇನ್ನೂ ನೋಡ್ತಾ ಹೋದರೆ ಅವರಿಗೆ ನಿನ್ನೆ ಅಷ್ಟೇ ಕೂಡ ಅಮಿತ್ ಶಾ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ನಮ್ಮ ಸರ್ಕಾರ ಯಾವಾಗಲೂ ಮಹಿಳೆಯರ ಪರವಾಗಿ ನಿಂತಿದೆ, ಮೋದಿ ಯಾವತ್ತೂ ಅಷ್ಟೇ ಮಹಿಳೆಯರ ಪರವಾಗಿ ನಿಂತಿದೆ. ನಾವು ಯಾವ ರೀತಿ ನ್ಯಾಯ ಸಿಗಂಗೆ, ಎಲ್ಲರಿಗೂ ನ್ಯಾಯ ಸಿಗಂಗೆ ನೋಡ್ಕೋತೀವಿ ಮತ್ತು ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ನೋಡ್ಕೋತೀವಿ. ಇದು ಒಂದು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಕೂಡ ಅಮಿತ್ ಶಾ ಅವರು ಕೂಡ ನಿನ್ನೆ ಹೇಳಿದ್ದಾರೆ ಪಲ್ಲವಿ. ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಯಲಿದೆ? ಒಟ್ಟಾರೆ 18 ಅಧಿಕಾರಿಗಳು, ಸಿಬ್ಬಂದಿಗಳು ಈ ಒಂದು ವಿಚಾರದಲ್ಲಿ ಬೇರೆ ಬೇರೆ ತಂಡಗಳನ್ನು ನಿರ್ಮಾಣ ಮಾಡಿ 3 ಹಂತದಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಈಗ ಶುರುವಾಗಿರುವಂಥದ್ದು. ಇಂದು ಹೊಳೆನರಸೀಪುರಕ್ಕೆ ಕೂಡ ಭೇಟಿಯನ್ನ ಕೊಡ್ತಾರೆ, ಮತ್ತೆ ಆ ಮಹಿಳೆಯನ್ನ ಖುದ್ದು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಯಾವ ರೀತಿಯಾಗಿ ನಡೀಬಹುದು ಅಂತ ಸ್ಥಳ ಮಹಜರು? ಎಸ್ ಪಲ್ಲವಿ, ನಿನ್ನೆ ಅಷ್ಟೇ ಕೂಡ SIT ತಂಡ ಏನಿತ್ತು, ಮೊನ್ನೆ ಅಷ್ಟೇ ಕೂಡ ಹೊಳೆನರಸೀಪುರಕ್ಕೆ ಆಗಮಿಸಿದ್ರು. ಅಲ್ಲಿ ಕೂಡ ಸಾಕಷ್ಟು ಜನನ ವಿಚಾರಿಸಿದ್ರು ಮತ್ತು ಆ ಸಂತ್ರಸ್ತೆ ಮಹಿಳೆಯನ್ನು ಕೂಡ ಮಾತಾಡಿಸಿದ್ರು SIT ತಂಡ. ಮತ್ತು SIT ತಂಡದಲ್ಲಿ 3 ರೀತಿಯ ತಂಡವನ್ನು ಡಿವೈಡ್ ಮಾಡಿದ್ದಾರೆ. ಒಂದೇನಿದೆ, ಸೀಮಾ ಲಾತ್ಕರ್ ಅವರ ಒಂದು ತಂಡ, ಮತ್ತು BK ಸಿಂಗ್ ಅವರದ್ದು ಒಂದು ತಂಡ, ಸುಮಂಡಿ ಅವರದ್ದು ಒಂದು ತಂಡ, ಮತ್ತು ಬೇರೆ ಬೇರೆ 3 ರೀತಿಯ ತಂಡವನ್ನು ಕೂಡ ರಚಿಸಿದ್ದಾರೆ SIT ಟೀಮು. ಮತ್ತು ತಾಂತ್ರಿಕ ತಂಡ ಕೂಡ ಒಂದು ರಚಿಸಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ 3 ತಂಡವನ್ನು ಕೂಡ ರಚಿಸಿದ್ದಾರೆ. ಯಾವುದೇ ರೀತಿಯಾಗಿ ಅನ್ಯಾಯ ಆಗಬಾರ್ದು, ಸಂತ್ರಸ್ತೆಗೂ ಕೂಡ ಅನ್ಯಾಯ ಆಗಬಾರ್ದು, ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಈ ರೀತಿಯಾಗಿ ಕರ್ನಾಟಕ ಸರ್ಕಾರ ಏನಿದೆ ಅಲ್ಲಿಂದ 3 ರೀತಿಯ SIT ಟೀಮ್ ಕೂಡ ಇವತ್ತು ಹೋಗಿ ಇಲ್ಲಿ ಹಾಸನಲ್ಲಿ ಕೂಡ ಹೋಗಿ ಹಾಸನಲ್ಲಿ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಹಾಗೂ ರೇವಣ್ಣ ಅವರಾಗಿರ್ಬೋದು ಅವ್ರ ಮನೆಗೆ ನೋಟಿಸನ್ನು ಕೂಡ ನೀಡಿದ್ದಾರೆ. ಅವರು ಕೂಡ ವಿಚಾರಣೆಗೆ ಇವತ್ತೇನು ಹಾಜರಾಗ್ತಾರೆ, ಅಲ್ಲಿಂದ ಮುಂದೆ ಏನಾಗಲಿದೆ ಅಂತ ಇನ್ನೂ ನೋಡಬೇಕಾಗಿದೆ ಪಲ್ಲವಿ. ಓಕೆ, ತನಿಖಾಧಿಕಾರಿಗಳಿಂದ ಈಗ 3 ನೋಟಿಸ್ ಅನ್ನು ಅವರಿಗೆ ಜಾರಿ ಮಾಡಲಾಗುತ್ತೆ. ಅದರಲ್ಲೂ ಅವರು ಒಂದು ವೇಳೆ ಅದಕ್ಕೆ ಉತ್ತರ ಕೊಡದೇ ಇದ್ದರೆ ಅಥವಾ ಗೈರಾದರೆ ಈಗ ಬಂಧಿಸುವ ಸಾಧ್ಯತೆ ಇದೆಯಾ, ಹೇಗೆ? ಎಸ್ ಪಲ್ಲವಿ, ಒಂದು 2-3 ದಿನಗಳ ಹಿಂದೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಜರ್ಮನಿಗೆ ಹೋಗಿದ್ದಾರೆ. ಅವರು ಕೂಡ SIT ತನಿಖಾ ತಂಡಕ್ಕೆ ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ಸ್ ಕೂಡ ಕೊಟ್ಟಿಲ್ಲ. ಮತ್ತು ಈ ನೋಟಿಸನ್ನು 3 ಬಾರಿ ಕೊಡ್ತಾರೆ SIT ತನಿಖಾ ತಂಡದಿಂದ. 3 ಬಾರಿ ಕೂಡ ಅವರು ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು, ಇಬ್ಬರು ಕೂಡ ಅಷ್ಟೇ ಅವರ ವಿಚಾರಣೆಗೆ ಏನು ಹಾಜರಾಗಿಲ್ಲ ಅಂದರೆ ಹೋಗಿ ಪೊಲೀಸ್ ತಂಡ ಹೋಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಬಂದು SIT ತನಿಖಾ ತಂಡದಿಂದನೇ ಅರೆಸ್ಟ್ ಮಾಡ್ಕೊಂಬಂದು ಅವ್ರಿಗೆ ವಿಚಾರಣೆ ಹಾಜರುಪಡಿಸುವ ಸಾಧ್ಯತೆ ಇದೆ ಪಲ್ಲವಿ. 3 ಬಾರಿ ನೋಟಿಸ್ಗೆ ಅವರೇನಾದರೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಈ ರೀತಿಯ ನಡೆಯುವ ಸಂಭಾವನೆ ಇದೆ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ವಿವೇಕ್. ಇದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೊಳೆನರಸೀಪುರಕ್ಕೆ SIT ತಂಡ ಭೇಟಿಯನ್ನ ಕೊಡಲಿದೆ. ಸಂತ್ರಸ್ತ ಮಹಿಳೆ ಸಮ್ಮುಖದಲ್ಲಿ ಆ ಒಂದು ಸ್ಥಳವನ್ನ ಮಹಜರು ಕೂಡ ಮಾಡಲಾಗುತ್ತೆ. ರೇವಣ್ಣ ಮನೆಯಲ್ಲಿ ಮಹಜರನ್ನ ನಡೆಸಲು ಎಲ್ಲ ಒಂದು ತಯಾರಿಯನ್ನ ನಡೆಸಲಾಗಿದೆ. ಮನೆ ಕೆಲಸ ಮಾಡುವಾಗ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಂತಹ ಮಹಿಳೆಯ ಹೇಳಿಕೆಯನ್ನ ದಾಖಲಿಸಿಕೊಂಡು SIT ತಂಡ ಇಂದು ಖುದ್ದು ಮಹಿಳೆ ಸಮ್ಮುಖದಲ್ಲಿ ಆ ಒಂದು ಸ್ಥಳವನ್ನ ಮಹಜರು ನಡೆಸಲಾಗುತ್ತೆ.